ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಮಾತುಗಳು ನೋಡೋಣ. ಅವರು ನೀವು ಮಾತಾಡ್ಲಿ ಅವ್ರ ಜೊತೆ ಅಂತ ಆಸೆ ಪಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರಿಗೆ ಕ್ರೇಜಿ ಕ್ರಶ್ ಇದೆಯಂತೆ. ಜೊತೆಗೆ ಹೆಲ್ಪ್ಲೆಸ್, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನಮ್ಮಿಬ್ರು ಸಂಬಂಧದ ಬಗ್ಗೆ. ನಾನು ಯಾವತ್ತೂ ಬರೋದಿಲ್ಲ ವಾಪಸ್ ಅಂತ ಹೇಳ್ತಿದ್ದಾರೆ. ನಿಂಗೋಸ್ಕರ ನಾನು ತುಂಬಾ ಹತ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ತುಂಬಾ ನೆಗೆಟಿವ್ ವೈಬ್ ಬರ್ತಿದೆ ನಿನ್ನಿಂದ ನನಗೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಡಿಸಪಾಯಿಂಟ್ ಆಗಿದೆ ನಿನ್ನಿಂದ ನನಗೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬಾ ಭಯ ಕಾಡ್ತಾ ಇದೆ. ನಿನ್ ಪ್ರೀತಿ ಅಂದ್ರೆ ನಂಗೆ ಭಯ ಆಗತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮಿಬ್ರದ್ದು ಮುಗ್ದೋದಂತ ಅಧ್ಯಾಯ ಅಂತ ಕೂಡ ಹೇಳ್ತಿದ್ದಾರೆ. ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀನಿ ನಿನ್ನಿಂದ ನಾನು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯಾಕೆ ನನ್ನ ಮನ್ಸಿಗೆ ನೋವು ಮಾಡ್ದೆ ನೀನು ಮಾಡಿದ ತಪ್ಪಲ್ವಾ ಅಂತ ಕೇಳ್ತಾ ಇದ್ದಾರೆ. ನಿನ್ನನ್ನ ನಾನು ಸೋಲ್ಮೇಟ್ ತರ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಇಷ್ಟ ಆಗಿದ್ಯಾ ನೀನು, ನಿನ್ ಜೊತೆ ಒಂದು ರಾತ್ರಿ ಕಳಿಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನಂಗೆ ತುಂಬಾ ಅಹಂಕಾರ ಇದೆ, ಈಗೋ ಪ್ರಾಬ್ಲಮ್ ಜಾಸ್ತಿ, ನಿಂಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ, ಐ ಆಮ್ ವೆರಿ ಸಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ನಿನ್ನ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಿನ್ನನ್ ಬಿಟ್ಟು ಬೇರೆ ರಿಲೇಶನ್ಶಿಪ್ ಕೂಡ ನನ್ಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬಾ ನೋವಲ್ಲಿ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಐ ಹೇಟ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ಫೋಟೋಸ್ನೆಲ್ಲ ಸೇವ್ ಮಾಡಿ ಇಟ್ಟಿದ್ದೀನಿ ಫೋನಲ್ಲಿ ಅಂತ ಹೇಳ್ತಿದ್ದಾರೆ. ನೀನ್ ಬೇಕು ನನ್ನ ಜೀವನಕ್ಕೆ, ಅದು ಒಂದು ದಿನಕ್ಕಾದ್ರೂ ಸರಿ, ಒಂದು ಕ್ಷಣಕ್ಕಾದ್ರೂ ಸರಿ ಅಂತ ಹೇಳ್ತಿದ್ದಾರೆ. ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಭಯ ಕಾಡ್ತಾ ಇದೆ, ನಾಚಿಕೆ ಆಗ್ತಿದೆ, ನಿನ್ ಮುಖನ ಎದುರ್ಸಕ್ ಆಗ್ತಾ ಇಲ್ಲ ಅಂತ. ಯಾಕೆ ಅಂದ್ರೆ ತುಂಬಾ ಗಾಸಿಪ್ ಮಾಡಿದೀನಿ ನಿನ್ ಬಗ್ಗೆ, ತುಂಬಾ ಸುಳ್ಳು ಹೇಳಿದೀನಿ ಹಾಗಾಗಿ ಅಂತ ಹೇಳ್ತಿದ್ದಾರೆ. ಪಾಪ ಕೆಲವರು ಒಳ್ಳೆಯವರು ಇದ್ದಾರೆ, ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಸೊ ನೀನ್ ಬೇಕು ನನ್ನ ಜೀವನಕ್ಕೆ ಅಂತ. ಸೊ ನನ್ನ ಜೀವನನ ನಿನ್ಗೋಸ್ಕರ ಕೊಡಕ್ ನಾನು ರೆಡಿ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಹತ್ರ ಮಾತಾಡಿದ್ದೀನಿ ನಾನು ನಿನ್ ಬಗ್ಗೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಐ ವಾಂಟ್ ಟು ಟೇಕ್ ರಿವೆಂಜ್, ಕೆಲವರು ರಿವೆಂಜ್ ತಗೊಳಕ್ಕೆ ಇದ್ದಾರೆ. ಐ ಆಮ್ ನಾಟ್ ಲವ್ ವಿತ್ ಯು ಅಂತ. ಕೆಲವರು ಪಾಪ ಐ ಆಮ್ ಡೀಪ್ಲಿ ಇನ್ ಲವ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು ಅಂತ ಹೇಳ್ತಿದ್ದಾರೆ. ಐ ಡೇ ಡ್ರೀಮ್ ಅಬೌಟ್ ಯು, ಐ ಆಮ್ ಎ ಪ್ಲೇಯರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಕೆಲವರು ಚೀಟ್ ಮಾಡಿರೋರ್ ಎನರ್ಜಿನೂ ಇದೆ, ಕೆಲವರು ರಿಯಲ್ ಆಗಿ ಯೋಚನೆ ಮಾಡ್ತಿರೋರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇದೆ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು. ನಿಮ್ಗೆ ಇಷ್ಟ ಬಂದಷ್ಟು ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಅಲ್ಲೇ ಬಿಟ್ಬಿಡಿ. ಟೇಕ್ ಕೇರ್.